ಸಮ್ಮರ್ ವೆಕೇಷನ್ನಲ್ಲಿ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಒಂದು ಔಟಿಂಗ್ ಹೋಗಬೇಕು ಅಂದರೆ ಇದೊಂಥರ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಎಲ್ಲಿ ಯಾವ ಜಾಗ, ಅಲ್ಲಿನ ಫೆಸಿಲಿಟಿ ಏನಿರುತ್ತೆ, ಯಾವ ಥರ ಇರುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮ್ಮ ಮನೆಯಿಂದ ಹೋಗ್ತಾ ಇರೋದು, ಅಮ್ಮ ಮನೆ ಬಂದ್ಬಿಟ್ಟು ಕೋಣನಕುಂಟೆ ಕ್ರಾಸ್ ಇರೋದ್ರಿಂದ ಸೊ ನಮಗೆ ಡೈರೆಕ್ಟಾಗಿ ಮಳವಳ್ಳಿಗೆ ಬಸ್ ಸಿಕ್ತು. KSRTC ಬಸ್ನ ನೀವು ಚಾರ್ಜ್ ಮಾಡ್ತಾರೆ. ಸೊ ನೋಡ್ತಾ ಇದೀರಲ್ಲ, ಆ ಬಸ್ಸಲ್ಲೇ ನಾವು ಬಂದು ಇಳಿದಿದ್ದು. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾನು 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಆಟೋ ಡೈರೆಕ್ಟ್ ಆಗಿ ನದಿ ಹತ್ರನೇ ಬಿಡ್ತಾರೆ. ಸೊ ಅಲ್ಲಿ ನಾವು ಹೋಗೋಷ್ಟ್ರಲ್ಲೇ 2:30 ಆಗ್ತಾ ಬಂದಿತ್ತು. ನೀವು ಬೇಗ ಬಂದರೆ ಚೆನ್ನಾಗಿ ಆಟ ಆಡ್ಬೋದು. ನಾವು ಮಧ್ಯಾಹ್ನ ಬರೋಷ್ಟ್ರಲ್ಲೇ 2:30 ಆಗ್ಬಿಟ್ಟಿತ್ತು. ಸೊ ಊಟ ಟೈಮಿಗೆ ನಾವು ಕರೆಕ್ಟಾಗಿ ಹೋಗಿರೋದ್ರಿಂದ ಸ್ವಲ್ಪ ಊಟ ಎಲ್ಲ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಹೋಟೆಲ್ಸ್ ಎಲ್ಲ ತುಂಬಾ ಅವೈಲಬಲ್ ಇರುತ್ತೆ. ನಿಮಗೆ 60 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಊಟ. ಅನ್ನ ಸಾಂಬಾರು ಆದರೆ 60 ಇರುತ್ತೆ. ಫುಲ್ ಮೀಲ್ಸಲ್ಲಿ ನಿಮಗೆ ಬಾಳೆದೆಲೆ ಊಟ ಆದರೆ 100 ರೂಪೀಸ್ ಇರುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಊಟ ಅದು 120 ಇರುತ್ತೆ. ನಾವು ಬಾಳೆದೆಲೆ ಊಟನೇ ತೊಗೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಊಟದಲ್ಲಿ ಏನೇನು ಕೊಟ್ಟಿದ್ರು ಅನ್ನೋದಾದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫುಲ್ ಮೀಲ್ಸು 3 ಥರ ಪಲ್ಯ, ಹಾಗೆ ಹಪ್ಪಳ ಕೊಟ್ಟಿದ್ರು. ಚಪಾತಿ ಆರು ಪರೋಟ ಯಾವುದಾದ್ರು ಒಂದನ್ನ ತೊಗೋಬೋದು. ನಾವು ಇಲ್ಲಿ ಪರೋಟನ ತೊಗೊಂಡ್ವಿ. ಅದಾದಮೇಲೆ ರೈಸು ಮತ್ತು ಸಾಂಬಾರು ಕೊಡ್ತಾರೆ. ಇನ್ನೊಂದು ಸಲ ರೈಸ್ ಹಾಕ್ತಾರೆ, ಅದು ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಅದರಲ್ಲಿ ರಸಮು ಮತ್ತು ಮಜ್ಜಿಗೆ ಕೊಡ್ತಾರೆ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. 100 ರೂಪೀಸ್ಗೆ ಇದೊಂಥರ ವರ್ತ್ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲನೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಂತ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಆಟ ಆಡಲಿಕ್ಕೆ ಈ ರೀತಿ ಒಂದು ಸ್ವಿಮ್ಮಿಂಗ್ ಟ್ಯೂಬ್ ತಗೊಳ್ಳೋಣ ಅಂತ ಬಂದ್ವಿ. ಇದರಲ್ಲಿ 100 ರೂಪೀಸ್ ಹಾಗೆ 120 ಎರಡರಲ್ಲೂ ಸಿಗುತ್ತೆ. ಒಂದು ಸ್ವಲ್ಪ ಚಿಕ್ಕ ಸೈಜು, ಒಂದು ಸ್ವಲ್ಪ ದೊಡ್ಡ ಸೈಜು. ನಾವು ಈ ರೀತಿ 100 ರೂಪೀಸ್ ತೊಗೊಂಡ್ವಿ. ಎಲ್ಲರೂ ನಾರ್ಮಲಾಗಿ ಆಟ ಆಡ್ಬೇಕು, ಬೇಗ ಮುಳುಗ್ಬಿಡ್ತಾರೆ ಅಂದ್ಬಿಟ್ಟು ಈ ರೀತಿ ಒಂದು ಟ್ಯೂಬ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಸೊ ನೋಡಿ, ಇದೆ ನೋಡ್ತಾ ಇದ್ದೀರಲ್ವಾ, ಬೀಚು ಇದೆ. ಎಷ್ಟು ಜನ ಇದ್ರು ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೇನೆ ನಾವು ಹಾಕೋ ಬಂದಿರೋ ಡ್ರೆಸ್ನ ಚೇಂಜ್ ಮಾಡಿ ಈ ರೀತಿ ಸ್ವಿಮ್ಮಿಂಗ್ ಡ್ರೆಸ್ಸು ಅಂತ ನೀವು ಸಪ್ರೇಟಾಗಿ ಒಂದು ಜೊತೆ ತೊಗೊಂಡು ಹೋದ್ರೆ ಯೂಸ್ ಆಗುತ್ತೆ. ಯಾಕೆಂದರೆ ನಾವು ಹಾಕೋ ಬಂದಿರೋ ಡ್ರೆಸ್ಸಲ್ಲೇ ಆಟ ಆಡೋದಕ್ಕೆ ಆಗೋದಿಲ್ಲ. ಆ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ರೂಮ್ ಫೆಸಿಲಿಟಿ ಕೂಡ ಇರುತ್ತೆ. 10 ರೂಪೀಸ್ಗೆ ಒಬ್ಬರು ಡ್ರೆಸ್ ಚೇಂಜಿಂಗ್ ಮಾಡ್ಕೋಬೋದು. ಹಾಗೆ ವಾಶ್ರೂಮ್ ಸಪ್ರೇಟಾಗಿರುತ್ತೆ. ಸೊ ನಾವು ಬೇರೆ ಡ್ರೆಸ್ನ ವೇರ್ ಮಾಡಿಕೊಂಡು ಇವಾಗ ಪಾಪನ ಕರ್ಕೊಂಡು ಆಟ ಆಡಲಿಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ನಿಮಗೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅಷ್ಟು ನೀರಿರುತ್ತೆ. ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ತುಂಬ ಆಳ ಇರುತ್ತೆ. ಸೊ ನಿಮಗೆ ಯಾವ ರೀತಿ ಆಟ ಆಡಬೇಕು ಅನಿಸುತ್ತೋ ಆ ರೀತಿ ನೀವೆಲ್ಲನೂ ಆಟ ಆಡ್ಬೋದು ಇಲ್ಲಿ. ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ ಅಂತ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ಟ್ಯೂಬ್ ಹಾಕಿದ್ಮೇಲಂತೂ ಅವಳು ಒಬ್ಬಳೇ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೋನೆಲ್ಲ ಆಫ್ ಮಾಡಿಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಫೈನಲಿ ಒಂದು 5 ಗಂಟೆ ಆಗ್ತಾ ಬಂತು. ಇವಾಗ 5 ಗಂಟೆ ಆದಮೇಲೆ ಯಾರನ್ನು ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಮಾತ್ರ ಬಿಟ್ಟಿದ್ರು. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲೂ ಜನ ಇಲ್ಲ. ಲಾಸ್ಟಲ್ಲಿ ಬಟ್ಟೆ ಎಲ್ಲ ಬದಲಾಯಿಸ್ಬಿಟ್ಟು ಈ ರೀತಿ ತೆಪ್ಪದಲ್ಲಿ ಹೋಗಿ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು. ಸೊ ಹಂಗಾಗಿ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ಬಂದು, ಸೊ ಇವಾಗ ಸ್ಲಿಪ್ಪರ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ತೆಪ್ಪದಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದಂತೂ ಫೀಲಿಂಗ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಪಾಪಗೆ ಒಬ್ಳಿಗೆ ಬಿಟ್ಬಿಟ್ಟು ಇನ್ನು 5 ಮೆಂಬರ್ಸ್ಗೆ 250 ಚಾರ್ಜ್ ಮಾಡಿದ್ರು. ಆದರೂ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಲೈವಾಗಿ ತೋರಿಸ್ತೀನಿ ಇವಾಗ. ಹಾಯ್ ಮಾಡು ಶಿನಿ. ಇದು ಇಲ್ಲ ಹಾಕೋ ಇಲ್ಲ ಹಾಕೋ. ಅಮ್ಮ ಈ ಕಡೆ ಇಲ್ಲ.
ತೆಪ್ಪದಲ್ಲೆಲ್ಲ ಆಟ ಆಡ್ಕೊಂಡು ಇವಾಗ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇದು ನನ್ನ ಸಿಸ್ಟರ್ ಫೋನಲ್ಲಿ ತೆಗ್ದಿದ್ದು ವಿಡಿಯೋ. ಸೊ ಅಲ್ಲೇ ಕಾಫಿ ಮತ್ತು ಬಿಸಿ ಬಿಸಿ ಬಜ್ಜಿ ಎಲ್ಲ ಸಿಕ್ತು. ಸೊ ಅದನ್ನು ಕುಡಿತಾ ಇದ್ವಿ ಇವಾಗ. ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಚೆನ್ನಾಗಿ ನೀರಲ್ಲಿ ಆಟ ಆಡಿರೋದ್ರಿಂದ ಸ್ವಲ್ಪ ಕಾಫಿ ತೊಗೊಂಡ್ವಿ. ಯೂಶ್ವಲಿ ನಾನು ಟೀನೇ ಜಾಸ್ತಿ ಕುಡಿಯೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಜನನೂ ಅಷ್ಟೇ ಸ್ವಲ್ಪ ಕಡಿಮೆ ಆಗ್ತಾ ಬಂದರು. ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ತಾ ಬಂತು. ಸೊ ಹಂಗಾಗಿ ಜನನೂ ಕೂಡ ಕಡಿಮೆ ಆದರು. ಬಸವೇಶ್ವರ ಟೀ ಸ್ಟಾಲ್ ಅಂತ ತುಂಬಾ ಚೆನ್ನಾಗಿ ಹೈಜಿನಿಕ್ ಮೇಂಟೈನ್ ಮಾಡಿದರು. ಹಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಕಾಫಿ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮಿರ್ಚಿ ಮಂಡಕ್ಕಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂದರು. ಸೊ ನಾವು ಟೈಮ್ ಬೇರೆ ಆಗ್ತಾ ಬಂದಿತ್ತು, ನಾವು ಬಸ್ಸಿಗೆ ಬಂದಿರೋದ್ರಿಂದ ಸೊ ಬೇಗ ಹೋಗೋಣ ಅಂದ್ಬಿಟ್ಟು ಮತ್ತೆ ನಾವು ಆಟೋದಲ್ಲಿ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.